ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಸೂಪರ್ 8ರ ಮೂರನೇ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಆಡಲಿದೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಮಾಡು ಇಲ್ಲವೇ ಮಡಿ ಪಂದ್ಯ ಅಂದ್ರೂ ತಪ್ಪಿಲ್ಲ ಮತ್ತು ಡೂ ಆರ್ ಡೈ ಪಂದ್ಯ ಅಂತಾನೆ ಹೇಳ್ಬೋದು. ಆ ಕಾರಣಕ್ಕಾಗಿ ಈ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಆಗುತ್ತಾ ಅಥವಾ ಯಾರು ಔಟ್ ಯಾರು ಇನ್ ಅಂತ ತಿಳ್ಕೊಂಬರೋಣ ಬನ್ನಿ. ಅಷ್ಟಕ್ಕೂ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಸೆಮಿಫೈನಲ್ ಗೆ ಕೇವಲ ಒಂದೇ ಒಂದು ಹೆಜ್ಜೆ ದೂರದಲ್ಲಿರುವ ಟೀಮ್ ಇಂಡಿಯಾ ಇದೀಗ ಮಹತ್ವದ ಪಂದ್ಯಕ್ಕೆ ಆದ್ರೆ ಸಜ್ಜಾಗಿದೆ. ಬಲಿಷ್ಠ ಎದುರಾಳಿ ವೆಸ್ಟ್ ಇಂಡೀಸ್ ವಿರುದ್ಧ ಈ ಮುಖಾಮುಖಿ ಕ್ರಿಕೆಟ್ ವಲಯದಲ್ಲಿ ಭಾರಿ ಕುತೂಹಲ ಕೂಡ ಮೂಡಿಸಿದೆ. ಹೌದು ಸ್ನೇಹಿತರ, ಅಭಿಮಾನಿಗಳ ಉತ್ಸಾಹ ಕೂಡ ಉತ್ತುಂಗಕ್ಕಾದ್ರೆ ಏರಿದೆ. ಇನ್ನೊಂದೆಡೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚೇಂಜಸ್ ಆಗ್ಬಹುದು ಮತ್ತು ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಕೂಡ ಮೂಡಿದೆ. ಇನ್ನು ಜಿಂಬಾಬ್ವೆ ವಿರುದ್ಧ ತೋರಿದ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ಗಮನದಲ್ಲಿ ಇಟ್ಟುಕೊಂಡರೆ ವೆಸ್ಟ್ ಇಂಡೀಸ್ ವಿರುದ್ಧ ಇದೇ ರೀತಿಯಾಗಿ ಆಡಲಿದ್ದಾರೆ ನಮ್ಮ ಭಾರತದ ಆಟಗಾರರು ಅನ್ನುವ ಮುನ್ಸೂಚನೆ ಕೂಡ ಕಾಣ್ತಾ ಇದೆ. ಹೌದು ಸ್ನೇಹಿತರೆ, ಆದರೆ ಪಿಚ್ ಕಂಡೀಷನ್ ಮೇಲೆ ಕೆಲವು ಬದಲಾವಣೆ ಆಗುವ ಸಾಧ್ಯತೆ ಇದೆ ಪ್ಲೇಯಿಂಗ್ 11 ನಲ್ಲಿ ಅನ್ನೋ ರೂಮರ್ಸ್ ಕಡೆಯಿಂದ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ಟೀಮ್ ಮ್ಯಾನೇಜ್ಮೆಂಟ್ ಸಂಜು ಸ್ಯಾಮ್ಸನ್ ಗೆ ಪ್ಲೇಯಿಂಗ್ 11 ನಲ್ಲಿ ಮರು ಅವಕಾಶ ನೀಡುವ ಸಾಧ್ಯತೆ ಆದ್ರೆ ಇವೆ. ಇನ್ನು ರಿಂಕು ಸಿಂಗ್ ಸ್ಥಾನದಲ್ಲಿ ಸ್ಟಾರ್ಟರ್ಸ್ ರಿಪ್ಲೇಸ್ಮೆಂಟ್ ಆಗಿ ಸಂಜು ಸ್ಯಾಮ್ಸನ್ ಅವರನ್ನು ಒಳಗೊಳ್ಳುವ ಚರ್ಚೆ ಕೂಡ ನಡೀತಾ ಇವೆ ಅಂತಾನೆ ಹೇಳ್ಬಹುದು. ಇನ್ನು ಟಾಪ್ ಆರ್ಡರ್ ನಲ್ಲಿ ಅಭಿಷೇಕ್ ಶರ್ಮಾ ಜೊತೆಗೆ ಸಂಜು ಸ್ಯಾಮ್ಸನ್ ಅವರು ಓಪನಿಂಗ್ ಪಾರ್ಟ್ನರ್ಶಿಪ್ ರೂಪಿಸುವ ನಿರೀಕ್ಷೆ ಇದ್ದು ಪವರ್ ಪ್ಲೇ ಓವರ್ ಗಳಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಅಪ್ರೋಚ್ ಮಾಡುವ ಸ್ಟ್ರಾಟಜಿ ರೂಪಿಸಲಾಗಿದೆ ಎಂದು ಮೂಲಗಳಿಂದಾದ್ರೆ ತಿಳಿದು ಬಂದಿದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಪವರ್ ಪ್ಲೇ ಹಂತದಲ್ಲಿ ಸ್ಫೋಟಕವಾಗಿ ಅಗ್ರೆಸಿವ್ ಆಗಿಯೇ ಮೈದಾನಕ್ಕಿಳಿಯುವ ಸಾಧ್ಯತೆ ಆದರೆ ಇದೆ. ಅದರ ಬಳಿಕ ಮಧ್ಯಮ ಕ್ರಮಾಂಕದ ಮತ್ತು ಮಧ್ಯಮ ಓವರ್ ಗಳ ಇನ್ನಿಂಗ್ಸ್ ಗಳಲ್ಲಿ ಸ್ಥಿರಗೊಳಿಸುವ ಜವಾಬ್ದಾರಿಯನ್ನು ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಹಾಗೂ ಆಲ್ರೌಂಡರ್ ಗಳಾದ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ವಹಿಸಿಕೊಳ್ಳಲಿದ್ದಾರೆ. ರನ್ ರೇಟ್ ಕಾಪಾಡುವುದು ಮತ್ತು ಸ್ಟ್ರೈಕ್ ರೊಟೇಷನ್ ಮಾಡುವುದು ಮತ್ತು ಅಂತಿಮ ಹಂತಕ್ಕೆ ವೇದಿಕೆ ಸಿದ್ಧಪಡಿಸುವುದು ಇವರ ಪ್ರಮುಖ ಪಾತ್ರ ಅಂತಾನೆ ಹೇಳ್ಬಹುದು. ಇನ್ನು ಇನ್ನಿಂಗ್ಸ್ ನ ಅಂತಿಮ ಹಂತದಲ್ಲಿ ಅಕ್ಷರ್ ಪಟೇಲ್ ಡೆತ್ ಓವರ್ ಗಳಲ್ಲಿ ಫಿನಿಶಿಂಗ್ ಸಪೋರ್ಟ್ ನೀಡುವ ನಿರೀಕ್ಷೆ ಆದ್ರೆ ಇದೆ. ವೇಗವಾಗಿ ರನ್ ಗಳಿಸುವ ಸಾಮರ್ಥ್ಯದಿಂದ ಅವರು ಲೋವರ್ ಮಿಡಲ್ ಆರ್ಡರ್ ಗೆ ಹೆಚ್ಚುವರಿ ಬಲ ಒದಗಿಸಲಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿ ಅವರ ಮಿಸ್ಟರಿ ಸ್ಪಿನ್ ಮತ್ತು ಅಕ್ಷರ್ ಪಟೇಲ್ ಅವರ ಎಕನಾಮಿಕ್ ಕಂಟ್ರೋಲ್ ಎರಡೂ ತಂಡಕ್ಕೆ ಮಹತ್ವದ ಅಸ್ತ್ರವಾಗಿವೆ. ಇನ್ನು ಈ ಸ್ಪಿನ್ ಡ್ಯೂ ಎದುರಾಳಿಗಳನ್ನು ಒತ್ತಡಕ್ಕೆ ಸಿಲುಕಿಸುವಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸಲಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಇದೆಲ್ಲದರ ನಡುವೆ ಎಲ್ಲರ ಗಮನ ಕುಲ್ದೀಪ್ ಯಾದವ್ ಕಡೆ ಆದ್ರೆ ಇದೆ. ಹೌದು ಸ್ನೇಹಿತರ, ಸ್ಪಿನ್ ಕಾಂಬಿನೇಷನ್ ನಲ್ಲಿ ಅವರಿಗೆ ಸ್ಥಾನ ಸಿಗುತ್ತದೆ ಅಥವಾ ತಂಡ ಸಮತೋಲನದ ದೃಷ್ಟಿಯಿಂದ ಇದೇ ಕಾಂಬಿನೇಷನ್ ಮುಂದುವರಿಯುತ್ತದೆಯೇ ಎಂಬ ಪ್ರಶ್ನೆ ಕೂಡ ಉಳಿದಿದೆ ಅಂತಾನೆ ಹೇಳ್ಬಹುದು. ಇನ್ನು ಇನ್ನೊಂದೆಡೆ ವೆಸ್ಟ್ ಇಂಡೀಸ್ ನ ಬ್ಯಾಟಿಂಗ್ ಲೈನ್ ಅಪ್ ಗೆ ಹರ್ಷದೀಪ್ ಸಿಂಗ್ ಮತ್ತು ಬೂಮ್ರಾ ಅವರ ಪೇಸ್ ಬೌಲಿಂಗ್ ದೊಡ್ಡ ಸವಾಲಾಗಿದೆ. ಹೊಸ ಚೆಂಡಿನೊಂದಿಗೆ ಸ್ಪಿಂಗ್ ಮತ್ತು ಡೆತ್ ಓವರ್ ಗಳ ಯಾರ್ಕರ್ ನಿಂದ ನಿಖರವಾದ ಈ ಜೋಡಿ ಒತ್ತಡ ಸೃಷ್ಟಿಸುವ ಸಾಮರ್ಥ್ಯ ಕೂಡ ಹೊಂದಿದೆ. ಆದರೆ ಸ್ಪಿನ್ ಕಾಂಬಿನೇಷನ್ ಬಲಪಡಿಸುವ ಕುಲ್ದೀಪ್ ಯಾದವ್ಗೆ ಅವಕಾಶ ನೀಡುವ ನಿರ್ಧಾರ ಕೈಗೊಂಡರೆ ತಂಡ ಸಮತೋಲನದ ದೃಷ್ಟಿಯಿಂದ ಹರ್ಷದೀಪ್ ಸಿಂಗ್ ಹೊರಗುಳಿಯುವ ಸಾಧ್ಯತೆ ಆದ್ರೆ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಪಿಚ್ ಕಂಡೀಷನ್ ಮತ್ತು ಪಂದ್ಯ ಪರಿಸ್ಥಿತಿಯನ್ನು ಆಧರಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಆದ್ರೆ ಇದೆ. ಹೌದು ಸ್ನೇಹಿತರೆ, ಇನ್ನೊಂದೆಡೆ ಟೀಮ್ ಇಂಡಿಯಾದ ಸಾಧ್ಯತೆ ಆಡುವ 11ರ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿ ತಂಡಕ್ಕೆ ಮುನ್ನಡೆಸಲಿದ್ದಾರೆ. ಅವರೊಂದಿಗೆ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಟಾಪ್ ಆರ್ಡರ್ ನಲ್ಲಿ ಜವಾಬ್ದಾರಿ ಆದ್ರೆ ನಿಭಾಯಿಸಲಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಯಾವುದೇ ಒಂದು ಕೂಡ ಚೇಂಜಸ್ ಮಾಡುವ ಸಾಧ್ಯತೆ ಇಲ್ಲ. ಆದರೆ ಹರ್ಷದೀಪ್ ಸಿಂಗ್ ಜಾಗದಲ್ಲಿ ಕುಲ್ದೀಪ್ ಯಾದವ್ಗೆ ಅವಕಾಶ ಕೊಟ್ಟರು ಅಚ್ಚರಿ ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ.